ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮ್ಮ ಕೊಡಗಿನ ಬಗ್ಗೆ ಭಾಳ ಬೇಸರ ಉಂಟಾಯಿತು. ನಾನು ರೈತನೇ, ಆದರೆ ಅಸಲು ಸಾರ ಹಾಕ್ಕೊಂಡು ಮೆಂಬರ್ ಆದರೆ ಮಾತ್ರ ರೈತನಾಗೋದಿಲ್ಲ. ಇಂಥ ಶಾಸಕರಿಗೆ ಮಂತ್ರಿ ಕೊಡಬಾರ್ದು ಅಂತೇಳಿ ಈ ಕೊಡಲಿಕಾವು ಕುಲಕೆನ ಶಾಸಕರು ಇಬ್ಬರು ಇದ್ದಾರೆ. ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಡಿ, ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಡಿ ಅಂತ ಹೇಳಲಿಕ್ಕೆ ಇವರೇ ಯಾರು? ಯಾವ ಮುಖ ಎತ್ತಿಕೊಂಡು ನಾಚಿಕೆ ಇಲ್ಲದೆ ಇವರು ಮಾತಾಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಬಿಡದಿಯ ವಿಚಾರ ತಗೊಂಡು ಕೊಡಗಿನ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು, ಕೊಡಗಿನ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತೇಳಿ ಚಳವಳಿ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ರೈತ ಸಂಘ ಅಂತೇಳಿ ಸುಮ್ಮನೆ ಏನೇನೋ ಮಾತಾಡಿದ್ರೆ ಕೊಡಗಿನ ರೈತರಿಗೆ ನಿಜವಾಗಲೂ ಬೇಸರವಾಗ್ತದೆ. ಅವರ ಯೋಗದಲ್ಲಿದ್ದರೆ ಅವರಿಗೆ ಮಂತ್ರಿ ಸ್ಥಾನ ಸಿಗ್ತದೆ. ಮಂತ್ರಿ ಸ್ಥಾನ ಸಿಕ್ಕಲಿ ಅಂತೇಳಿ ನಮ್ಮ ಪ್ರಾರ್ಥನೆ. ನಾನು ಕೊಕ್ಕಂಡ ಡಿ ಗಣಪತಿ, ಆತೂರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಹಾಗೂ ಆತೂರು ವನಭದ್ರಗಳ ದೇವಾಲಯದ ಹಾಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನೆ ನನಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ನಮ್ಮ ಕೊಡಗಿನ ಬಗ್ಗೆ ಭಾಳ ಬೇಸರ ಉಂಟಾಯಿತು. ಏನು ಎಂದರೆ, ಕೊಡಗಿನ ರೈತ ಸಂಘ ಬಾಂಧವರು ನಿನ್ನೆ ಪ್ರತಿಭಟನೆ ಮಾಡುವಾಗ ಅವರು ಪ್ರತಿಭಟನೆ ಮಾಡೋದು ಬೇಡ ಅಂತ ನಾನು ಹೇಳಲಿಕ್ಕೆ ನಾನು ಯಾರೂ ಅಲ್ಲ. ಅವರು ರೈತ ಸಂಘದವರು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ನಾನೂ ರೈತನೇ, ಆದರೆ ಅಸಲು ಸಾರ ಹಾಕ್ಕೊಂಡು ಮೆಂಬರ್ ಆದರೆ ಮಾತ್ರ ರೈತನಾಗೋದಿಲ್ಲ, ಮನಸ್ಸಿನಿಂದಲೇ ರೈತನಾಗಬೇಕು. ನಿನ್ನೆ ಬಿಡದಿಯ ವಿಚಾರ ತಗೊಂಡು ಪೊಲೀಸರು ಇವ್ರನ್ನ ತಡೆದರು ಅಂತೇಳಿ DK ಶಿವಕುಮಾರ್ ಮುಖ್ಯಮಂತ್ರಿನ ಡೆಲ್ಲಿ ಪೊಲೀಸರು ಬಂಧಿಸಲಿಲ್ಲ ಅಂಥೇಳಿ ಕೊಡಗಿನ ಶಾಸಕರನ್ನು ಅವಹೇಳನಕ್ಕಾಗಿ ಮಾತಾಡೋದು, ಇಂಥ ಶಾಸಕರು ನಮಗೆ ಬೇಡ, ಇಂಥ ಶಾಸಕರಿಗೆ ಮಂತ್ರಿ ಕೊಡಬಾರ್ದು ಅಂತೇಳಿ ಈ ಕೊಡಲಿಕಾವು ಕುಲಕೆನಾಸ ಅಂತ ಹೇಳುವಾಗೆ ನಾವೆಲ್ಲರೂ ಸೇರಿ ನಮ್ಮ ಕೊಡಗಿಗೆ ಮಂತ್ರಿ ಆದರೆ ಮಂತ್ರಿಗಳಿಂದ ನಾವು ಕೆಲಸ ಮಾಡಿಸ್ಕೊಳ್ಬೋದು. ಕೊಡಗಿನವರೇ ಮಂತ್ರಿ ಆದರೆ ನಮಗೆ ಭಾಳ ಉಪಯೋಗ ಆಗ್ತದೆ. ಹೊರಗಿನವರು ಮಂತ್ರಿಯಾಗಿ ಇಲ್ಲಿ ಕೊಡಗಿನ ಉಸ್ತುವಾರಿ ಆದರೆ ನಮ್ಮ ಎಲ್ಲ ವಿಚಾರ ಅವರಿಗೆ ಗೊತ್ತಿರೋದಿಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ. ನಾನು ಒಂದು ಸಾಮಾಜಿಕ ಕಳಕಳಿ ಇಂದ ಮಾತಾಡ್ತಿದ್ದೀನಿ, ಯಾರಿಂದ ದ್ವೇಷಕ್ಕಾಗಿ ನಾನು ಮಾತಾಡ್ತಾ ಇಲ್ಲ. ದಯವಿಟ್ಟು ಇನ್ನು ಮುಂದಕ್ಕಾದರೂ ಈ ಥರ ನೀವು ಸ್ಟೇಟ್ಮೆಂಟ್ ಕೊಡುವಾಗ ದಯವಿಟ್ಟು ಈ ಥರ ಮಾತಾಡಬೇಡಿ. ಎಲ್ಲರಿಗೂ ನೋವಾಗ್ತದೆ, ಕೊಡಗಿನ ಪ್ರತಿಯೊಬ್ಬರಿಗೂ ನೋವಾಗ್ತದೆ. ಈಗ ಶಾಸಕರು ಇಬ್ಬರು ಇದ್ದಾರೆ, ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಡಿ, ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಡಿ ಅಂತ ಹೇಳಲಿಕ್ಕೆ ಇವರು ಯಾರು? ಇವರು ನಮಗೆ ಗೊತ್ತಿರುವ ಹಾಗೆ ಇದೇ ಇಬ್ಬರು ಶಾಸಕರು ಚುನಾವಣೆಗೆ ನಿಂತಿರುವಾಗ ಇವರ ವಿರುದ್ಧವಾಗಿ ಇವರ ಕ್ಯಾಂಡಿಡೇಟ್ನ ನಿಲ್ಲಿಸಿಕೊಂಡು ನಮ್ಮ ಈ ಇಬ್ಬರು ಶಾಸಕರನ್ನೇ ಸೋಲಿಸಬೇಕು ಅಂತೇಳಿ ಪ್ರಯತ್ನಪಟ್ಟವರು ಇವರು ಯಾವ ರೀತಿಯಾಗಿ ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಒತ್ತಾಸೆ ಮಾಡ್ತಾ ಇದ್ದೀರಿ ಅಂತೇಳಿ ಯಾವ ಮುಖ ಎತ್ತಿಕೊಂಡು ನಾಚಿಕೆ ಇಲ್ಲದೆ ಇವರು ಮಾತಾಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾವು ರಾಜರ ಕಾಲದಿಂದ ನೋಡಿದ್ದೀವಿ, ಬ್ರಿಟಿಷರ ಕಾಲದಿಂದ ನೋಡಿದ್ದೀವಿ. ಕಾಲೆಳೆಯೋ ಒಂದು ಪ್ರವೃತ್ತಿ ಕೊಡಗಿನವರಿಗೆ, ಕೊಡಗಿನ ಈ ಸ್ಥಳೀಯರಿಗೆ ಒಂದು ನಿಜವಾಗಲೂ ಒಂದು ಸ್ಥಾನಮಾನ ಕೊಡಲಿಕ್ಕೆ ಯಾರು ಬಿಡೋದಿಲ್ಲ. ಕಾಲೆಳೆಯೋರೇ ಜಾಸ್ತಿ. ಅವರ ಮುಖದಲ್ಲಿ ಮುಂದೆ ಇರುವಾಗ ಕೆಲಸ ಮಾಡಿಸ್ಕೊಳ್ತಾರೆ. ಈಗಿರೋ ಶಾಸಕರು ಏನು ಕೆಲಸ ಮಾಡಿಲ್ಲ. ಅಲ್ಲ, ಹಳೆಯ ಶಾಸಕರು ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ, ಅವರು ಮಾಡಿಲ್ಲ ಅಂತ ಹೇಳೋದಿಲ್ಲ. ಈ 3.5 ವರ್ಷ ಅವಧಿಯಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ. ಅವರು ಕೂಡ ಕೂತ್ಕೊಂಡು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಲಿ. ಸುಮ್ಮನೆ ಹಾದಿ ಬೀದಿಲಿ ಕೂತ್ಕೊಂಡು ಬಿಡದಿಯ ವಿಚಾರ ತಗೊಂಡು ಕೊಡಗಿನ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು, ಕೊಡಗಿನ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತೇಳಿ ಚಳವಳಿ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ದಯವಿಟ್ಟು ಇನ್ನು ಮುಂದಕ್ಕಾದರೂ ಈ ಥರ ಮಾಡಬೇಡಿ. SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ ಕೊಡಗಿನಲ್ಲಿ 3 MLAಗಳಿದ್ದರು, 3 ಶಾಸಕರಿಗೂ ಮಂತ್ರಿ ಸ್ಥಾನ ಕೊಟ್ಟಿದ್ದರು. ಅದು ಅಲ್ಲದೆ ಮಳವಂಡ ಕುಟ್ಟಪ್ಪನವರಿಗೆ, ಕಾಂಗ್ರೆಸ್ಸಿನ ಆಗಿನ ಅಧ್ಯಕ್ಷನವರಿಗೆ ಇದು ನಿಗಮ ಮಂಡಳಿ ಅಧ್ಯಕ್ಷಗಿರಿ ಕೊಟ್ಟಿದ್ದರು. ಆ ಥರ ಇದ್ದಂಥ ಮುಖ್ಯಮಂತ್ರಿಗಳು ಇದ್ದರು. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಇದ್ದಾರೆ. ಅವ್ರ ಜೊತೆ ಮಾತಾಡಿ ಏನಾಗಬೇಕು, ಕೊಡಗಿಗೆ ಏನಾಗಬೇಕು, ಈ ಶಾಸಕರ ಜೊತೆ ಮಾತಾಡಿಕೊಂಡು ಕೊಡಗಿನ ಅಭಿವೃದ್ಧಿಗೆ ಏನಾಗಬೇಕು ಮಾತಾಡಬೇಕಲ್ಲದೆ ಸುಮ್ಮನೆ ಅನಾವಶ್ಯಕವಾಗಿ ಬೇಡದ ಅವಳದ ಕಡೆ ಮಾತಾಡುವುದರಿಂದ ಏನು ಲಾಭ ಇಲ್ಲ. ನಾಳೆ ಈಗ ಅವರಿಗೆ ಮಂತ್ರಿ ಸ್ಥಾನ ಸಿಕ್ತು ಅಂತ ಇಟ್ಟುಕೊಳ್ಳಿ, ಯಾವ ಮುಖ ತಗೊಂಡು ನಾವು ಅವರಿಗೆ ಕೆಲಸ ಮಾಡೋದು ಅಂತೇಳಿ ಇವರಿಗೆ ಸ್ವಲ್ಪ ಒಂದು ಬುದ್ಧಿಯಾದರೂ ಬೇಕಲ್ಲ. ದಯವಿಟ್ಟು ಈ ಥರ ಚಳವಳಿ ಮಾಡಬೇಡಿ. ನಾವು ಯಾರ ಮುಲಾಜಿಲು ನಾವು ಬದುಕ್ತಾ ಇಲ್ಲ. ರೈತ ಸಂಘ ಅಂತೇಳಿ ಸುಮ್ಮನೆ ಏನೇನೋ ಮಾತಾಡಿದ್ರೆ ಕೊಡಗಿನ ರೈತರಿಗೆ ನಿಜವಾಗಲೂ ಬೇಸರವಾಗ್ತದೆ. ಎಲ್ಲ ಜಾತಿ ಧರ್ಮದವರು ನಮ್ಮ ಶಾಸಕರೊಂದಿಗೆ ಇದ್ದಾರೆ, ಅವರಿಗೂ ಬೇಸರ ಆಗ್ತದೆ. ದಯವಿಟ್ಟು ಇಂಥದ್ದು ಮಾತಾಡಬೇಡಿ. ನಾನು ಕಳಕಳಿಯಿಂದ ಹೇಳೋದು, ರೈತ ಸಂಘದ ಮೇಲೆ ನನಗೇನು ಸಿಟ್ಟಿಲ್ಲ, ನಾನು ರೈತನೇ. ಆದರೆ ನೀವು ಮುಸ್ಕರ ಮಾಡುವಾಗ ಯಾರೋ ಮಾಡಿದ್ದಕ್ಕೆ ಬಿಡದಿ ವಿಚಾರಕ್ಕೆ ತಗೊಂಡು ಡೆಲ್ಲಿನ ನೀವು ಅದಕ್ಕೆ ಹೋಲಿಸಿಕೊಂಡು ಮಾತಾಡೋದು ನಿಜವಾಗಲೂ ಇಲ್ಲ. ನಿಮಗೇನಾದರೂ ಬೇಜಾರಿದ್ದರೆ ಶಾಸಕರ ಜೊತೆ ಮುಖಾಮುಖಿ ಮಾತಾಡಿ. ವಿರಾಜ್ ಭಟ್ರೆ ಸಿಗ್ತಾರೆ. ಇಂಥ ಒಂದು ತಾಳ್ಮೆ ಇರುವಂಥ ಒಂದು ಶಾಸಕನ ನಾನು ನನ್ನ ಈ ವಯಸ್ಸಿನಲ್ಲಿ ನನ್ನ ಒಂದು ಅನುಭವದಲ್ಲಿ ಕಂಡಿಲ್ಲ. ಆದರೆ ದಯವಿಟ್ಟು ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಡಿ. ಮಂತ್ರಿ ಸ್ಥಾನ ಕೊಡಬೇಡಿ ಅಂತ ಹೇಳೋಕ್ಕೆ ನಾವು ಯಾರೂ ಅಲ್ಲ, ಕೊಡಬೇಕು ಅಂತ ಹೇಳೋಕೆ ನಾವು ಯಾರಲ್ಲ. ಅವರ ಯೋಗದಲ್ಲಿದ್ದರೆ ಅವರಿಗೆ ಮಂತ್ರಿ ಸ್ಥಾನ ಸಿಗ್ತದೆ. ಮಂತ್ರಿ ಸ್ಥಾನ ಸಿಕ್ಕಲಿ ಅಂತೇಳಿ ನಮ್ಮ ಪ್ರಾರ್ಥನೆ. ಸಿಕ್ಕಲಿ, ಕೊಡಗಿನ ಅಭಿವೃದ್ಧಿ ಆಗಲಿ, ಎಲ್ಲರೂ ಚೆನ್ನಾಗಿ ಬಾಳೋಣ. ಕಾವೇರಮ್ಮ ಇಗ್ಗುತಪ್ಪನವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಕೊಡಗು ಅಭಿವೃದ್ಧಿ ಆಗಲಿ ಅಂತ ಹೇಳೋದೇ ನನ್ನ ಉದ್ದೇಶ.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.